ರಶ್ಮಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಮಾರ್ನಿಂಗು ಬೆಳಗ್ಗೆನೆ ನಾನು ಲೈವ್ ಬಂದಿದ್ದೀನಿ ಅಮೂಲ್ ಫೇಸ್ಬುಕ್ ಪೇಜಿಂದ. ನನ್ನ ಹೆಸರು ರಶ್ಮಿ, ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ ಲೈವು. ಅಮೂಲ್ ಪೇಜ್ ಅವ್ರಿಗೆ ನನಗೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ನಾನಿವತ್ತು ಸಮ್ಮರ್ ಆಗಿರೋದ್ರಿಂದ, ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನಾನಿವತ್ತು ಒಂದು ಡೆಸರ್ಟ್ ರೆಸಿಪಿ ಹೇಳ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಮ್ಯಾಂಗೋ ಚೀಸ್ ಡಿಲೈಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ಇಲ್ಲಿ ನಾನಿಲ್ಲಿ ಮ್ಯಾಂಗೋ ಅಮೂಲ್ ಅವ್ರದ್ದು ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ, ಮತ್ತೆ ಅಮೂಲ್ ಅವ್ರದ್ದು ಕಂಡೆನ್ಸ್ಡ್ ಮಿಲ್ಕ್, ಅಮೂಲ್ ಅವ್ರದ್ದು ಪನ್ನೀರು, ಮತ್ತೆ ಬಟರು, ಹಾಗೆ ಬಿಸ್ಕಾಫ್ಟ್ ನಾನಿಲ್ಲಿ ಬಿಸ್ಕೆಟ್ ತಗೊಂಡಿದ್ದೀನಿ. ನ್ಯೂಟ್ರಿ ಚಾಯ್ಸ್ ಅಥವಾ ಯಾವುದೇ ಒಂದು ಬಿಸ್ಕೆಟ್ ಆಗಿರ್ಬೋದು, ಅದನ್ನು ತಗೊಳ್ಬೇಕು. ಮತ್ತೆ ಇಲ್ಲಿ ಮ್ಯಾಂಗೋ ತಗೊಂಡಿದ್ದೀನಿ. ಮೊದಲನೇದಾಗಿ ಈ ಬಿಸ್ಕಾಫ್ ಬಿಸ್ಕೆಟ್ಸ್ನ ನಾವು ಎಲ್ಲನೂ ಈ ಥರ ಪೌಡರ್ ಮಾಡ್ಕೊಳ್ಳೋಣ. ಈ ಥರ ನೈಸ್ ಪೌಡರ್, ಫೈನ್ ಪೌಡರ್ ಆಗಬೇಕು. ಈಗ ನಾವಿದನ್ನು ಒಂದು ಜಾರ್ಗೆ ತೆಗೆದಿಟ್ಕೊಳ್ಳೋಣ. ನಾನಿಲ್ಲಾಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಇದನ್ನು ನಾನು ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಒಂಥರ ಕುಕಿಂಗ್ ವಿದೌಟ್ ಫೈರ್ ಥರದ ಒಂದು ರೆಸಿಪಿನಿ ಅಂತಾನೆ ಹೇಳ್ಕೋಬಹುದು. ಯಾರಾದರೂ ಮನೆಗೆ ಸಡನ್ ಆಗಿ ಗೆಸ್ಟ್ ಬಂದಾಗ ನೀವು ತುಂಬ ಬೇಗ ಮಾಡ್ಕೊಳ್ಬೋದಾಗಿರುವಂಥ ಒಂದು ಸ್ವೀಟ್ ಅಂತ ಅಂದ್ಕೊಳ್ಬೋದು. ತುಂಬ ಫಾಸ್ಟಾಗಿ, ಮತ್ತು ಮನೇಲಿ ಎಲ್ಲ ಥರದ್ದು ಐಟಮ್ಸ್ ಎಲ್ಲ ಇತ್ತು ಅಂತಂದರೆ ತುಂಬ ಫಾಸ್ಟಾಗಿ ಆಗುತ್ತೆ. ನೀವು ನಿಮ್ಮ ಮನೇಲೆಲ್ಲ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನೋಡಿ, ಇವಾಗ ನಾನಿಲ್ಲಿ ಒಂದು ಬೌಲಲ್ಲಿ ನಾನು ತೊಗೊಂಡಿಟ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ, ಅಮೂಲ್ದು ಬಟರ್ನ ನಾನು ಮೆಲ್ಟ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನಾನು ಅಮೂಲ್ದು ಬಟರ್ ತಗೊಂಡಿದ್ದೀನಿ. ಸೊ ಇದನ್ನ ನಾನು ಇಲ್ಲಿ ಅಮೂಲ್ ಬಟರ್ನ ನಾನು ಮೆಲ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಲೈವ್ ಬಂದಿದ್ದೀರಾ, ಯಾವ್ಯಾವ ಪ್ಲೇಸಿಂದ ಅಂತ ಕಮೆಂಟ್ ಮಾಡಿ. ಮತ್ತು ಈ ಒಂದು ರೆಸಿಪಿನ ನಿಮ್ಮ ಮನೆಯಲ್ಲೂ ಮಾಡಿಕೊಡಿ. ಮಕ್ಕಳಿಗೆಲ್ಲ ರಜಾ ಇರೋದ್ರಿಂದ ಇದು ಒಂದು ಒಳ್ಳೆ ಡೆಸರ್ಟ್ ರೆಸಿಪಿ, ಮತ್ತು ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ, ಇಷ್ಟನೂ ಆಗುತ್ತೆ. ನಾನಿಲ್ಲಿ ಬಟರ್ನ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ ನೋಡಿ ಬಟರ್ನ ಮೆಲ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ಮೆಲ್ಟ್ ಮಾಡ್ಕೊಂಡು ಬರಬೇಕು. ಈಗ ನಾನು ಈ ಪೌಡರ್ ಮಾಡಿರೋಂಥ ಬಿಸ್ಕೆಟ್ಗೆ ಈ ಬಟರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಮಗೆ ಮ್ಯಾಂಗೋ ಚೀಸ್ ಡಿಲೈಟಿಗೆ ಇದು ಬೇಸ್ ಆಗಿ ನಮಗೆ ಆಕ್ಟ್ ಆಗುತ್ತೆ. ನನಗೆ ಇಲ್ಲಿ ಒಂಚೂರು ಬಟರ್ ಜಾಸ್ತಿ ಆಗೋಯ್ತು, ಸೊ ನಾನು ಇನ್ನೊಂದಷ್ಟು ಪೌಡರ್ನ ಮಾಡಿಕೊಂಡು ಬಿಸ್ಕೆಟ್ಟು ಇಲ್ಲಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 4-5 ಬಿಸ್ಕೆಟ್ಸ್ನ ಇಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇನ್ನೂ 4 ಬಿಸ್ಕೆಟ್ಸ್ನ ನಾನು ಪೌಡರ್ ಮಾಡಿಕೊಂಡೆ. ಅದರದ್ದು ಈ ಪೌಡರ್ ಆಗಿದೆ, ಫೈನ್ ಪೌಡರು. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬಾ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮಾಡಬಹುದಾಗಿರುವಂಥ ಒಂದು ರೆಸಿಪಿ. ಸೊ ನೀವೆಲ್ಲರೂ ಇದನ್ನು ಟ್ರೈ ಮಾಡಲೇಬೇಕು ಮನೇಲಿ. ತುಂಬ
ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಎಂಥ ಅಡುಗೆ ಬರದೇ ಇರೋವಂಥವ್ರು, ಫಸ್ಟ್ ಟೈಮ್ ಸ್ವೀಟ್ ಟ್ರೈ ಮಾಡ್ತಾ ಇರೋರು ಯಾರಾದರೂ ಆಗಿರ್ಬೋದು, ಬಟ್ ಅವ್ರುಗಳು ಕೂಡ ಇದನ್ನು ಟ್ರೈ ಮಾಡ್ಬೋದು. ನೋಡಿ, ಈಗ ನಾನಿಲ್ಲಿ ಈ ಥರ ಕಲಿಸ್ಕೊಂಡಿದ್ದೀನಿ. ಬಟರು ಮತ್ತು ಬಿಸ್ಕೆಟ್ದು ಪೌಡರ್ ಮಾಡ್ಕೊಂಡಿರೋವಂಥದ್ದು. ನಾವಿವಾಗ ಯಾವ ಜಾರಿಗೆ, ನಾವು ಯಾವ ಒಂದು ಬೌಲಿಗೆ ನಾವು ಸೆಟ್ ಮಾಡಬೇಕು ಆ ಬೌಲಿಗೆ ಇದನ್ನು ಹಾಕ್ಕೊಂಡು ಬೇಸಾಗಿ ಸೆಟ್ ಮಾಡಬೇಕು. ಈಗ ನಾನು ಈ ಬೌಲಿಗೆ ಸೆಟ್ ಮಾಡ್ತೀನಿ. ಸೊ ಹಾಗಾಗಿ ನೋಡಿ, ಹೀಗೆ ಈ ಥರ ನೀಟಾಗಿ ಸ್ವಲ್ಪ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೋಬೇಕು. ಇದಾಗಿದ್ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಮಿಕ್ಸಿ ಜಾರ್ಗೆ ಮತ್ತೆ ಪನ್ನೀರು, ಕಂಡೆನ್ಸ್ಡ್ ಮಿಲ್ಕು ಮತ್ತು ಅಮೂಲ್ ಫ್ರೆಶ್ ಕ್ರೀಮು ಇದಿಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಚೀಸ್ ಡಿಲೈಟ್ ಮಾಡ್ಕೊಳ್ಳೋಕ್ಕೆ ಒಂದು ಕ್ರೀಮ್ನ ತಯಾರಿಸ್ಕೋಬೇಕು. ನಾನಿಲ್ಲಿ ಅಮೂಲ್ ಪನ್ನೀರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಅಮೂಲ್ ಪನ್ನೀರ್ ಇದೆ. ಇದನ್ನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ನಾನು ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ನಮಗೆ ಇದು ನಾವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀವಿ ಅದರ ಮೇಲೆ ನಾವು ಪನ್ನೀರ್ನ ಯೂಸ್ ಮಾಡ್ಬೋದು. ನನಗೆ ಒಂದು ಅರ್ಧ 200 ಗ್ರಾಮ್ಸಲ್ಲಿ ಹಾಫ್ ಪನ್ನೀರ್ ಸಾಕಾಯಿತು. ಸೊ ನಾನು ಹಾಫ್ ಯೂಸ್ ಮಾಡಿದ್ದೀನಿ. ಇದಕ್ಕೆ ನೆಕ್ಸ್ಟು ಫ್ರೆಶ್ ಕ್ರೀಮು. ಸೊ ಫ್ರೆಶ್ ಕ್ರೀಮ್ನ ಒಂದು 3 ರಿಂದ 4 ಸ್ಪೂನು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವೀಟ್ನರ್ ಅಂತ ಏನಿದೆ ಅದು ಜಸ್ಟ್ ಕಂಡೆನ್ಸ್ಡ್ ಮಿಲ್ಕು ಮತ್ತು ಬಿಸ್ಕೆಟ್ನಲ್ಲಿರುವಂಥ ಸ್ವೀಟ್ನೆಸ್ಸು. ಸೊ ಹಾಗಾಗಿ ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಕಂಡೆನ್ಸ್ಡ್ ಮಿಲ್ಕ್ ಹಾಕೋತಾ ಇದ್ದೀನಿ. ನಿಮ್ಮ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಕಂಡೆನ್ಸ್ಡ್ ಮಿಲ್ಕು ನೀವು ಹಾಕ್ಕೋಬೋದು. ಚಿಕ್ಕ ಮಕ್ಕಳಿಗಾದರೆ ಒಳ್ಳೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ, ಮಿಲ್ಕ್ ಇರುತ್ತೆ, ಸ್ವೀಟ್ನರ್ ಇರುತ್ತೆ, ಎಲ್ಲ ಖುಷಿಯಾಗಿ ಅವ್ರುಗಳೆಲ್ಲ ತಿಂತಾರೆ. ಸೊ ನಿಮ್ಮ ಸ್ವೀಟ್ಗೆ ಅನುಗುಣವಾಗಿ ನೀವು ದೊಡ್ಡವ್ರಿಗೆ ಯಾರಿಗಾದರೂ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಡಯಟ್ ಕಾನ್ಷಿಯಸ್ ಇರೋರಾದರೆ ನೀವು ಇದಕ್ಕೆ ಹನಿ ಕೂಡ ಹಾಕ್ಕೊಂಡು ಸ್ವೀಟ್ನರ್ನ ಯೂಸ್ ಮಾಡ್ಬೋದು. ಸೊ ಇವಾಗ ನಾನು ಕಂಡೆನ್ಸ್ಡ್ ಮಿಲ್ಕು, ಅಮೂಲ್ ಫ್ರೆಶ್ ಕ್ರೀಮು ಮತ್ತು ಪನ್ನೀರು ಇದು 3 ನಾನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ಇದಕ್ಕೆ ನಾವು ಮರ್ತೋಯ್ತು, ನನಗೆ ಇದಕ್ಕೆ ಇದು ಮ್ಯಾಂಗೋ ಚೀಸ್ ಡಿಲೈಟ್ ಆಗಿರೋದ್ರಿಂದ ನಾನಿಲ್ಲಿ ಒಂದು 4 ಪೀಸು ಮ್ಯಾಂಗೋ ಕೂಡ ಹಾಕೋತಾ ಇದ್ದೀವಿ. ಸೊ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮ್ಯಾಂಗೋ ಒಳ್ಳೆ ಸ್ವೀಟ್ ಆಗಿರುವಂಥ ಮ್ಯಾಂಗೋನ ನೀವು ತಗೊಳ್ಳಿ. ಈಗಂತೂ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಮ್ಯಾಂಗೋಸ್, ಒಳ್ಳೊಳ್ಳೆ ಮ್ಯಾಂಗೋಸ್ ಬಂದಿರುತ್ತೆ. ನೀವು ಟ್ರೈ ಮಾಡಿ. ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಫೈನ್ ಪೇಸ್ಟ್ ಹಾಕಬೇಕು. ನೋಡಿ, ನಾನು ಇನ್ನೊಂದು ಚೂರು ಫ್ರೆಶ್ ಕ್ರೀಮ್ ಹಾಕಿ ಇನ್ನೊಂದು ರೌಂಡು ಗ್ರೈಂಡ್ ಮಾಡ್ಕೊತೀನಿ.
ಚೀಸ್ ನಮಗೆ ಇಲ್ಲಿ ರೆಡಿಯಾಗಿದೆ ನೋಡಿ. ಸಖತ್ ಕಲರ್ಫುಲ್ ಆಗಿ ತುಂಬ ನೈಸ್ ಪೇಸ್ಟ್ ಆಗಿದೆ. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವಿಲ್ಲಿ ಮತ್ತೆ ಈ ಸೆಟ್ಟಿಂಗ್ ನಾವೇನು ಮಾಡ್ಕೊಂಡಿದ್ದೀವಿ ಬೆಸ್ಕಾಫ್ದು ಅದೇ ಇದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರು ಈ ಚೀಸ್ದು ಕ್ರೀಮ್ ಟೇಸ್ಟ್ ಏನಿದೆ ಇದನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಥಿಕ್ ಲೇಯರ್ ಬೇಕೋ ಆ ಥರ ನೀವು ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವೆಲ್ಲ ಕ್ರೀಮ್ದು ಮಿಕ್ಸ್ಚರ್ ಏನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಒಂದ್ಸತಿ ಟ್ಯಾಪ್ ಮಾಡಿದ್ರೆ ನೀಟಾಗಿ ಸೆಟ್ ಆಗುತ್ತೆ. ಇದನ್ನ ನೀವು ಪುಟ್ಟ ಕಪ್ ಕೇಕ್ಸ್ನಲ್ಲೂ ಕೂಡ ಮೋಲ್ಡಲ್ಲಿ ಕೂಡ ಮಾಡ್ಬೋದು. ನಾನು ಈಗಾಗಲೇ ಮಾಡಿ ಇಟ್ಟಿದ್ದೀನಿ ಕಪ್ ಕೇಕ್ಸ್ದು ಮೋಲ್ಡಲ್ಲಿ. ನೀವು ಜಸ್ಟ್ ಒಂದ್ಸತಿ ಇದೆಲ್ಲ ಆಗಿದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ತುಂಬಾ ಮಕ್ಕಳಿಗೆ ಖುಷಿಯಾಗಿ ತಿಂತಾರೆ. ಈಗ ನಾನು ಇದನ್ನು ಪೂರ್ತಿಯಾಗಿ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಒಂದು ಲೇಯರು ಬೆಸ್ಕಾಫ್ದು ಪೌಡರು ಮತ್ತು ಮೆಲ್ಟೆಡ್ ಶುಗರ್ ಬಟರು, ಇದರಲ್ಲಿ ಪನ್ನೀರು, ಅಮೂಲ್ ಫ್ರೆಶ್ ಕ್ರೀಮು ಮತ್ತು ಕಂಡೆನ್ಸ್ಡ್ ಮಿಲ್ಕ್. ಈಗ ನೆಕ್ಸ್ಟ್ ಲೇಯರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಇದನ್ನು ಒಂಚೂರು ವಾಶ್ ಮಾಡ್ಕೊಂಡ್ಬಂದ್ಬಿಡ್ತೀನಿ. ಈಗ ನಾನಿಲ್ಲಿ ಮ್ಯಾಂಗೋಸ್ ಏನು ತೊಗೊಂಡಿದ್ದೀನಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಇದನ್ನ ನೆಕ್ಸ್ಟ್ ಲೇಯರ್ನ ಮಾಡ್ಕೊಳ್ಳೋಕ್ಕೆ. ಸೊ ಮ್ಯಾಂಗೋ ಪ್ಯೂರಿನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀವು ವಾಟರ್ ಹಾಕೋಬಹುದು ಬಿಕಾಸ್ ಅದು ತೀರಾ ಥಿಕ್ ಕನ್ಸಿಸ್ಟೆನ್ಸಿ ಆಗ್ಬಿಡುತ್ತೆ. ಅದಕ್ಕೆ ಈಗ ನಾನೀಗ ಮ್ಯಾಂಗೋದು ಪ್ಯೂರಿ ಮಾಡ್ಕೊಂಡು ಮ್ಯಾಂಗೋ ಪ್ಯೂರಿ ಕೂಡ ಆಗಿದೆ ನೋಡಿ. ಒಳ್ಳೆ ಮ್ಯಾಂಗೋ ಪ್ಯೂರಿ ಆಗಿದೆ. ಇದನ್ನು ನಾವಿವಾಗ ಮತ್ತೆ ಇನ್ನೊಂದು ಲೇಯರು ಇದಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು. ಎಷ್ಟು ಜನ ಜಾಯಿನ್ ಆಗಿದ್ದಾರೆ, ಯಾರೆಲ್ಲ ಈ ರೆಸಿಪೀಸ್ ಎಲ್ಲ ನೋಡ್ತಾ ಇದ್ದೀರಾ, ಯಾವ್ಯಾವ ಪ್ಲೇಸಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಐ ಥಿಂಕ್ ಅಮೂಲ್ ಫೇಸ್ಬುಕ್ ಪೇಜ್ ಅವರು ಈ ಒಂದು ಆಪರ್ಚುನಿಟಿ ಎಲ್ಲ ಗೃಹಿಣಿಯರಿಗೆ ಕೊಡ್ತಿದ್ದಾರೆ. ಅಥವಾ ಯಾರ್ಯಾರಿಗೆ ಕುಕ್ಕಿಂಗಲ್ಲಿ ಪ್ಯಾಷನ್ ಇದೆಯೋ ಅವರೆಲ್ಲರೂ
ಮಾಡೋಕ್ಕೆ ಒಂದು ಪ್ರೋತ್ಸಾಹ ಮಾಡ್ತಿದ್ದಾರೆ. ಸೊ ದಿಸ್ ಇಸ್ ರಿಯಲಿ ಎ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಹೂ ಆರ್ ಪ್ಯಾಷನೆಟ್ ಅಬೌಟ್ ಕುಕಿಂಗ್. ಈಗ ಇದ್ರ ಮೇಲೆ ನಾವಿವಾಗ ಟಾಪಿಂಗ್ಸ್ ಹೆಂಗಿದ್ರು ಹೊಸ ಒಳ್ಳೆ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಫ್ರೆಶ್ ಮ್ಯಾಂಗೋಸ್ನ ನಾವು ಇದ್ರ ಮೇಲೆ ಟಾಪಿಂಗ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಮ್ಯಾಂಗೋಸ್ನ ಯೂಸ್ ಮಾಡಿದ್ದೀನಿ. ನಿಮ್ಮ ಮನೆಯಲ್ಲಿ ಹೇಗೆ ಕ್ವಾಂಟಿಟಿ ಬೇಕು ಅದರ ಪ್ರಕಾರ ನೀವು ಫ್ರೆಶ್ ಮ್ಯಾಂಗೋಸ್ನ ಯೂಸ್ ಮಾಡಿ. ನೀವು ಎಷ್ಟು ಫ್ರೆಶ್ ಮ್ಯಾಂಗೋಸ್ ಯೂಸ್ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಈ ಮ್ಯಾಂಗೋ ಚೀಸ್ ಡಿಲೈಟು ರೆಡಿ ಇದೆ. ಆದರೆ ಇದನ್ನು ನಾವು ಚಿಲ್ ಮಾಡಿ ಸರ್ವ್ ಮಾಡಿದ್ರೆ ತುಂಬಾ ಒಳ್ಳೆ ಚೀಸಿ ಆಗಿ ಕೇಕ್ ಥರ ಬರುತ್ತೆ. ನಾನು ಈಗಾಗಲೇ ಮಾಡಿಟ್ಟಿದ್ದೀನಿ ಅಂತ ಹೇಳಿದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನಾವಿವಾಗ ಫ್ರೀಸರಲ್ಲಿ ಸೆಟ್ ಮಾಡೋಕೆ ಇಡೋಣ. ನೋಡಿ, ನಾನಿಲ್ಲಿ ಈಗಾಗಲೇ ಮಾಡಿ ಇಟ್ಟಿದ್ದೀನಿ ಫ್ರೀಸರಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ನಾನು ಡಿಮೋಲ್ಡ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಮಕ್ಕಳಿಗೆ ಕೊಟ್ಟರೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಮತ್ತು ಎಂಜಾಯ್ ಮಾಡಿ ತಿಂತಾರೆ. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.